ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. 18ನೇ ಲೋಕಸಭಾ ಚುನಾವಣೆಯ ಅಂತಿಮ ಲೋಕ ತೀರ್ಪು ಹೊರಬಿದ್ದಿದೆ. ಜಾಗತಿಕ ಮಟ್ಟದಲ್ಲಿ ಮಿಂಚಿನ ಸಂಚಲನವನ್ನು ಮೂಡಿಸಿದಂತಹ, ಕುತೂಹಲ ಮೂಡಿಸಿದಂಥ ತೀರ್ಪು ನಿಮಗಾಗಿ. ಕರ್ನಾಟಕ ಲೋಕಸಭಾ ಕ್ಷೇತ್ರದ 28 ಕ್ಷೇತ್ರಗಳ ಕಂಪ್ಲೀಟ್ ಮಾಹಿತಿ ತುಂಬ ಎಳೆಯೋದಕ್ಕೆ ಹೋಗೋದಿಲ್ಲ, ಡೀಟೇಲ್ಡ್ ಆಗಿದೆ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಆರಂಭದಲ್ಲಿ ಬೆಂಗಳೂರು ರೂರಲ್ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನು ಮೂಡಿಸಿದ್ದು. ಕಾರಣ ಇಷ್ಟೇ, ಡಾಕ್ಟರ್ ಮಂಜುನಾಥ್ DK ಸುರೇಶ್ ವಿರುದ್ಧ ನಿಂತಿದ್ದರು. ಆರಂಭದಲ್ಲೇ 150 ಕೋಟಿ ಖರ್ಚು ಮಾಡಿದ್ರು DK ಸುರೇಶ್ ಈ ಚುನಾವಣೆಗೆ ಅಂತ ಎಲ್ಲ ಗಾಸಿಪ್ಗಳು ಕೇಳಿಬಂತು. ಆದರೆ ಅಂತಿಮವಾಗಿ ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದು ಡಾಕ್ಟರ್ ಮಂಜುನಾಥ್. ಹಾಸನ ಕ್ಷೇತ್ರವನ್ನು ಯಾರು ಮರೆಯೋದಕ್ಕೆ ಸಾಧ್ಯ ಹೇಳಿ. ಈ ಬಾರಿ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ವಿರುದ್ಧ ಜಿದ್ದಾಜಿದ್ದಿನ ರಣಕಣ ಏರ್ಪಟ್ಟಿತ್ತು. JDSನಿಂದ ಸ್ಪರ್ಧೆ ಮಾಡಿದಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮಖಾಡೆ ಮಲಗಿಸಿದ್ದಾರೆ. ಪೆನ್ ಡ್ರೈವ್ ಕೇಸ್ನ ವಿವಾದದ ಹೊರತಾಗಿಯೂ ಬರೋಬ್ಬರಿ 6,70,274 ಮತಗಳನ್ನು ಗೆದ್ದು ಶ್ರೇಯಸ್ ಪಟೇಲ್ ಬೀಗಿರೋದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಪಡೆದ ಮತಗಳು 6,26,536. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ಡಾಕ್ಟರ್ ಸುಧಾಕರ್ ಸೋತ್ರೋ MP ಎಲೆಕ್ಷನ್ ಅವರಿಗೆ ಒಂದಿಷ್ಟು ಚಾಲೆಂಜಿಂಗ್ ಆಗೇ ಇತ್ತು. ಈ ಬಾರಿ BJPಯಿಂದ ಸ್ಪರ್ಧೆ ಮಾಡಿದಂಥ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ಅವ್ರನ್ನ ಸೋಲಿಸ್ಬಿಟ್ರು. ಅಂತೂ ಇಂತೂ ಪ್ರದೀಪ್ ಈಶ್ವರ್ ಏನಾದರೂ ಡಾಕ್ಟರ್ ಸುಧಾಕರ್ 1 ಮತದಿಂದ ಗೆದ್ದರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತಲೂ ಕೂಡ ಚಾಲೆಂಜ್ ಹಾಕಿದ್ರು. ಈಗ ಅವ್ರು ಏನು ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಂತೂ BJPಯ ಡಾಕ್ಟರ್ ಸುಧಾಕರ್ 4,99,570 ಮತಗಳನ್ನು ಪಡೆದು ಗೆದ್ದು ಬೀಗಿದ್ದಾರೆ. ಇನ್ನು ರಕ್ಷಾ ರಾಮಯ್ಯ ಪಡೆದ ಮತಗಳು 4,37,707. ಇನ್ನು ಮೈಸೂರು ಕ್ಷೇತ್ರ, ಪ್ರತಾಪ್ ಸಿಂಹ ಅಂತಹ ಘಟಾನುಘಟಿ BJP ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿ ಹೋಗಿದ್ದು ಬಹಳಷ್ಟು ವಿವಾದಗಳಿಗೂ ಕಾರಣವಾಯಿತು. ಕೆಲವೊಬ್ಬರು ಪರವಾಗಿ ಮಾತನಾಡಿದರೆ, ಕೆಲವೊಬ್ಬರು ವಿರೋಧವಾಗಿಯೂ ಮಾತನಾಡಿದರು. ಅದೇನೇ ಇರಲಿ, ರಾಜವಂಶಸ್ಥ ಯದುವೀರ್ ಅವರು ಅಂತೂ ಇಂತೂ ಕಾಂಗ್ರೆಸ್ನ ಲಕ್ಷಣ ವಿರುದ್ಧ ಗೆದ್ದು ಬೀಗಿದ್ದಾರೆ. BJPಯಿಂದ ಯದುವೀರ್ ಅವರು ಸ್ಪರ್ಧೆ ಮಾಡಿದರು. ಅಂತೂ ಕೊಟ್ಟ ಟಿಕೆಟ್ಗೆ ಸರಿಯಾದ ನ್ಯಾಯವನ್ನೇ ಒದಗಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಚುನಾವಣಾ ಕ್ಷೇತ್ರವು ಕೂಡ ಈ ಬಾರಿಯ ರಣಕಣ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಕಾರಣ ಯಾಕೆ ಅಂದರೆ BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ದೊರಕಿಸಿಕೊಟ್ಟಿದ್ದು. ಅವರು ಸಿದ್ದೇಶ್ವರ್ ಅವರ ಪುತ್ರಿ. ಆದರೂ ಕೂಡ ಅವರು ಗೆಲುವನ್ನು ಕಾಣಲಿಕ್ಕೆ ಆಗಿಲ್ಲ. ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಬೀಗಿದ್ದಾರೆ. ಇನ್ನು ಹಾವೇರಿ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಬಂದರೆ BJPಯಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಆನಂದ ಸ್ವಾಮಿಯವರು ಸ್ಪರ್ಧೆ ಮಾಡಿದರು. ಬಹಳ ನಿರೀಕ್ಷೆಯಂತೆಯೇ ಬಸವರಾಜ ಬೊಮ್ಮಾಯಿ ಅವರು 3,49,717 ಮತಗಳನ್ನು ಪಡೆದಿದ್ದಾರೆ. ಜೊತೆಗೆ ಆನಂದ ಸ್ವಾಮಿಯವರು 3,17,447 ಮತಗಳನ್ನು ಪಡೆದಿದ್ದಾರೆ. ಅಂತೂ ಬಸವರಾಜ ಬೊಮ್ಮಾಯಿ ಆನಂದ ಸ್ವಾಮಿಯ ವಿರುದ್ಧ ಗೆಲುವು ಕಂಡಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಿಂಚಿನ ಸಂಚಲನವನ್ನು ಮೂಡಿಸಲಿಕ್ಕೆ ಕಾರಣವಾಗಿದ್ದು ಗೀತಾ ಶಿವರಾಜ್ಕುಮಾರ್ ಅವರು. ಅನುಭವದ ಕೊರತೆ, ಜೊತೆಗೆ ಪ್ರಚಾರ ಭರ್ಜರಿಯಾಗಿ ನಡೆಸಿದರೂ ಕೂಡ BY ರಾಘವೇಂದ್ರ ಅವರ ಮೇಲೆ ಹೆಚ್ಚಿನ ಒಲವು ಜನರಿಗಿತ್ತು. ಹಾಗಾಗಿ ಈ ಬಾರಿ ನಿರೀಕ್ಷೆಯಂತೆಯೇ ಗೆಲುವನ್ನು ಕಂಡಿದ್ದು BY ರಾಘವೇಂದ್ರ BJP ಪಕ್ಷದಿಂದ. ಜೊತೆಗೆ ಗೀತಾ ಶಿವರಾಜ್ಕುಮಾರ್ ಅವರು ಸೋಲುಂಡ್ರು. ಇನ್ನು KS ಈಶ್ವರಪ್ಪನವರು ಕೂಡ ಬಹಳ ಕುತೂಹಲವನ್ನು ಕೇಳಿಸಿದ್ರು. ಆದರೆ ಅವರು ಕೂಡ ಮಖಾಡೆ ಮಲಗಿದರು. ಆಡುಮುಟ್ಟದ ಸೊಪ್ಪಿಲ್ಲ, ಜಗದೀಶ್ ಶೆಟ್ಟರ್ ಬದಲಾಯಿಸದೇ ಇರೋ ಪಕ್ಷವೇ ಇಲ್ಲ. ಜೊತೆಗೆ ಬೆಳಗಾಂನ ಲೋಕಸಭಾ ಚುನಾವಣೆ ಬಗ್ಗೆ ಹೇಳ್ತಾ ಇದ್ದೀನಿ. ಅಂತೂ ಇಂತೂ ಪಕ್ಷಗಳು ಬದಲಾಯಿಸಿದರೂ ಕೂಡ BJPಯಿಂದಲೇ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ತು. ಜೊತೆಗೆ ಕಾಂಗ್ರೆಸ್ನ ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ ಮಣಿಸ್ಬಿಟ್ರು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಜಗದೀಶ್ ಶೆಟ್ಟರ್ ಗೆದ್ದಿದ್ದು ಕೂಡ ಸ್ವಾಗತಾರ್ಹ. ಬೆಂಗಳೂರು ಸೌತ್ ವಿಭಾಗಕ್ಕೆ ಬಂದರೆ BJPಯಿಂದ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕೂಡ ಸ್ಪರ್ಧೆ ಮಾಡಿದರು. ಜೊತೆಗೆ ಸೌಮ್ಯ ರೆಡ್ಡಿ ಅವರು ಬಹಳಷ್ಟು ಕುತೂಹಲವನ್ನು ಮೂಡಿಸಿದರು, ಗೆಲ್ಲಬಹುದು ಎಂಬ ನಿರೀಕ್ಷೆಯನ್ನು ಕೂಡ ಮೂಡಿಸಿದರು. ಆದರೆ BJPಯ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಅವ್ರನ್ನ ಮಣಿಸಿ ಗೆದ್ದು ಬೀಗಿದ್ದಾರೆ. ಬೀದರ್ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಜಿದ್ದಿನ ಹೋರಾಟವೇ ನಡೆದಿದೆ. ಇಡೀ ದೇಶದ ಗಮನ ಸೆಳೆಯುವಂತೆ ಒಂದು ಗೆಲುವು ಕಂಡಿರೋದು. ಕಾರಣ ಇಷ್ಟೇ, ಕಾಂಗ್ರೆಸ್ನ ಅತಿ ಚಿಕ್ಕ ಸಂಸದನಾಗಿ ಸಾಗರ್ ಖಂಡ್ರೆ ಅವರು ಹೊರಹೊಮ್ಮಿರೋದು. BJPಯಿಂದ ಭಗವಂತ್ ಖೂಬಾ ಅವರು ಸ್ಪರ್ಧೆ ಮಾಡಿದರು. ಕೊನೆಯದಾಗಿ ಇಬ್ಬರ ನಡುವಿನ ಜಿದ್ದಿನಲ್ಲಿ ಸಾಗರ್ ಖಂಡ್ರೆ ಅವರು, ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಅವರು ಗೆಲುವನ್ನು ಕಂಡಿದ್ದಾರೆ. ಇನ್ನು ಬೆಂಗಳೂರು ಸೆಂಟ್ರಲ್
ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ BJP ಗೆಲುವನ್ನು ಕಂಡಿದೆ. BJPಯಿಂದ PC ಮೋಹನ್ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಅವರು ಸ್ಪರ್ಧೆ ಮಾಡಿದರು. ಬಹಳ ಜಿದ್ದಿನ ಕಣ ಅಂತ ಹೇಳ್ಬೋದು. ಯಾಕೆಂದರೆ ಕೊನೆಯ ಕ್ಷಣದವರೆಗೂ ಗೆಲುವಿನ ಪೈಪೋಟಿ ನಡೆದಿತ್ತು. ಬಹಳ ಕುತೂಹಲವನ್ನು ಮೂಡಿಸಿತ್ತು. ಕೊನೆಯದಾಗಿ PC ಮೋಹನ್ ಅವರು ಗೆಲುವನ್ನು ಕಂಡರು. ಜೊತೆಗೆ ಬೆಂಗಳೂರು ನಾರ್ತ್ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ BJPಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಜೊತೆಗೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡಿದರು. ಕೊನೆಯದಾಗಿ BJPಯಿಂದ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ನಾರ್ತ್ ಕ್ಷೇತ್ರವನ್ನು ತಮ್ಮದಾಗಿಸಿಕೊಂಡರು. ಜೊತೆಗೆ ಬಿಜಾಪುರ ಕ್ಷೇತ್ರಕ್ಕೆ ಬಂದರೆ ರಮೇಶ್ ಜಿಗಜಿಣಗಿ ಅವರು BJPಯಿಂದ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನ ರಾಜು ಹಲಗೂರು ಅವರು ಸ್ಪರ್ಧೆ ಮಾಡಿದರು. ಆದರೆ BJPಯ ರಮೇಶ್ ಜಿಗಜಿಣಗಿ ಅವರು ಗೆಲುವನ್ನು ಕಂಡಿದ್ದಾರೆ. ಜೊತೆಗೆ ಅವರು ಮತಯಾಚನೆಗೆ ಹೋದಾಗ ತುಂಬ ತಪ್ತರಾಗಿ ಕಾಣಿಸ್ತಾ ಇದ್ದರು. ಬಹಳಷ್ಟು ನೋವಿನಿಂದಲೇ ಓಟನ್ನು ಯಾಚನೆ ಮಾಡ್ತಾಯಿದ್ರು. ನೀವೇನಾದರೂ ಓಟ್ ಹಾಕದೇ ಇದ್ದರೆ ನಾನು ಏನು ಮಾಡ್ಕೊಳ್ತೀನೋ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ದುಃಖದಿಂದ ಓಟನ್ನು ಕೇಳ್ತಾಯಿದ್ರು. ಅಂತೂ ಇಂತೂ ಅವರಿಗೆ ಗೆಲುವು ಸಿಕ್ಕಿರೋದು ಖುಷಿಯ ವಿಚಾರ. ಜೊತೆಗೆ ಬಳ್ಳಾರಿ ಕ್ಷೇತ್ರಕ್ಕೆ ಬಂದರೆ ಈ ಬಾರಿ BJPಯ ಶ್ರೀರಾಮುಲು ಅವರು ಸೋತಿರೋದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಬಹಳಷ್ಟು ಅಚ್ಚರಿಯ ಗೆಲುವನ್ನು ಕಂಡಿದ್ದಾರೆ ಈ ತುಕಾರಾಮ್ ಅವರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಒಟ್ಟು ಶ್ರೀರಾಮುಲು ಅವರು ಪಡೆದ ಮತಗಳು 5,88,189. ಈ ತುಕಾರಾಮ್ ಅವರು 6,68,961 ಮತಗಳನ್ನು ಪಡೆದಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ BJPಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಅವರು ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಅವರಿಗೆ ಸೋಲಾಗಿದೆ. ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಗೆಲುವು ಕಂಡಿದ್ದಾರೆ. BJPಯ ಬಸವರಾಜ್ ಕ್ಯಾವಟೂರು ಸೋಲನ್ನುಂಡಿದ್ದಾರೆ. ಜೊತೆಗೆ ರಾಜಶೇಖರ್ ಪಡೆದಿರೋ ಮತಗಳು 3,59,234. ಬಸವರಾಜ್ ಕ್ಯಾವಟೂರು ಅವರು ಪಡೆದಿರೋ ಮತಗಳು 3,54,081. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ JDSನ ಮಲ್ಲೇಶ್ ಬಾಬು ಅವರಿಗೆ ಗೆಲುವಾಗಿದೆ. 6,77,568 ಮತಗಳನ್ನು ಅವರು ಪಡೆದಿದ್ದಾರೆ. ಇನ್ನು ಗೌತಮ್ KV ಅವರು 4,27,178 ಮತಗಳನ್ನು ಪಡೆದಿದ್ದಾರೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಗೆಲುವಾಗಿದೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. BJPಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋಲುಂಡಿದ್ದಾರೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ. ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡಿದರು. BJPಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆ ಮಾಡಿದರು. ಈ ಮುಂಚೆ ಸ್ಪೀಕರ್ ಆಗಿಯೂ ಕೂಡ ಗುರುತಿಸಿಕೊಂಡಿದ್ದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪಡೆದಿರೋ ಮತಗಳು 4,95,188. ಅಂಜಲಿ ನಿಂಬಾಳ್ಕರ್ ಅವರು ಪಡೆದಿರೋ ಮತಗಳು 2,72,936. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಕಾಂಗ್ರೆಸ್ಗೆ ಸೋಲಾಗಿದೆ. ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಅವರು ಸ್ಪರ್ಧೆ ಮಾಡಿದ್ರು. BJPಯ ಗದ್ದಿಗೌಡರವರು ಸಂಯುಕ್ತ ಪಾಟೀಲ್ ವಿರುದ್ಧ ಗೆದ್ದಿದ್ದಾರೆ. BJPಯ ಗದ್ದಿಗೌಡರವರು ಪಡೆದಿರೋ ಮತಗಳು 3,55,373. ಸಂಯುಕ್ತ ಪಾಟೀಲ್ ಪಡೆದಿರೋ ಮತಗಳು 3,23,195. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಎಂದಿನಂತೆ ತಮ್ಮ ಸ್ವಕ್ಷೇತ್ರ ಅಲ್ಲದಿದ್ದರೂ BJPಯ ವಿ ಸೋಮಣ್ಣ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ನ ಮುದ ಹನುಮೇಗೌಡ ಅವರು ಸೋಲುಂಡಿದ್ದಾರೆ. ವಿ ಸೋಮಣ್ಣ ಅವರು ಪಡೆದಿರೋ ಮತಗಳು 5,64,992. ಮುದ ಹನುಮೇಗೌಡ ಅವರು ಪಡೆದಿರೋ ಮತಗಳು 4,30,504. ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಎಂದಿನಂತೆ BJPಯ ಶ್ರೀನಿವಾಸ ಪೂಜಾರಿ ಅವರಿಗೆ ಗೆಲುವಾಗಿರೋದು. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಅವರು ಶ್ರೀನಿವಾಸ್ ಪೂಜಾರಿ ವಿರುದ್ಧ ಸೋಲುಂಡಿದ್ದಾರೆ. ಗುಲ್ಬರ್ಗಾ ಕ್ಷೇತ್ರದಲ್ಲಿ BJPಗೆ ಸೋಲಾಗಿದೆ. ಕಾಂಗ್ರೆಸ್ಗೆ ಗೆಲುವಾಗಿದೆ. ಕಾಂಗ್ರೆಸ್ನಿಂದ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿದರು. BJPಯಿಂದ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡಿದರು. ರಾಧಾಕೃಷ್ಣ ಅವರು ಉಮೇಶ್ ಜಾಧವ್ ವಿರುದ್ಧ ಗೆದ್ದು ಬಿಗಿದ್ದಾರೆ. ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿರೋದು. ಕುಮಾರ್ ನಾಯಕ್ ಗೆಲುವನ್ನು ಕಂಡಿರೋದು. BJP ಸೋಲುಂಡಿದೆ. ರಾಜಾ ಅಮರೇಶ್ವರ ಅವರು ಕುಮಾರ್ ನಾಯಕ್ ವಿರುದ್ಧ ಸೋಲುಂಡಿದ್ದಾರೆ. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ BJPಗೆ ಸೋಲಾಗಿದೆ. ಕಾಂಗ್ರೆಸ್ಗೆ ಗೆಲುವಾಗಿದೆ. BJPಯಿಂದ ಎಸ್ ಬಾಲರಾಜ್ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿದರು. ಎಸ್ ಬಾಲರಾಜ್ ಪಡೆದ ಮತಗಳು 5,13,119. ಸುನಿಲ್ ಬೋಸ್ರವರು ಪಡೆದಿರೋ ಮತಗಳು 6,14,890. ಸುನಿಲ್ ಬೋಸ್ರವರು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಎಂದಿನಂತೆ ಕುಮಾರಸ್ವಾಮಿ ಅವರಿಗೆ ಗೆಲುವಾಗಿದೆ. ಕುಮಾರಸ್ವಾಮಿ ಅವರು 7,89,428 ಮತಗಳನ್ನು ಪಡೆದಿದ್ದಾರೆ.
ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಎಂದೇ ಖ್ಯಾತಿಯಾಗಿದ್ದರು. ದರ್ಶನ್ ರವರು ಕೂಡ ಬಹಳಷ್ಟು ಪ್ರಚಾರವನ್ನು ಇವರು ಪರವಾಗಿ ನಡೆಸಿದ್ರು. ಆದರೆ 5,18,121 ಮತಗಳು ಇವರು ಪಾಲಾಯಿತು. ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ವಿರುದ್ಧ ಗೆದ್ದು ಬೀಗಿದ್ದಾರೆ. ಇನ್ನು ಕೇಂದ್ರದಲ್ಲಿ ಯಾವುದಾದ್ರೂ ಸಚಿವ ಸ್ಥಾನ ಸಿಗಬಹುದಾ ಅನ್ನೋ ಮಾತುಗಳು ಕೂಡ ಶುರುವಾಗಿವೆ. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ BJP ಗೆಲುವನ್ನು ಕಂಡಿದೆ, ಕಾಂಗ್ರೆಸ್ ಸೋಲುಂಡಿದೆ. BJPಯಿಂದ ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡಿದರು, ಕಾಂಗ್ರೆಸ್ನಿಂದ BN ಚಂದ್ರಪ್ಪ ಅವರು ಸ್ಪರ್ಧೆ ಮಾಡಿದರು. ಗೋವಿಂದ ಕಾರಜೋಳ BN ಚಂದ್ರಪ್ಪ ವಿರುದ್ಧ ಗೆದ್ದು ಬಿಗಿದ್ದಾರೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ BJPಗೆ ಗೆಲುವಾಗಿರೋದು ಈ ಬಾರಿ ನೇಹಾ ಹತ್ಯೆ ಕೇಸ್ ಅವರಿಗೆ ಪ್ಲಸ್ ಆಗಿದೆ ಅನಿಸುತ್ತೆ. ಹಾಗಾಗಿ ಹಿಂದೂ ಅಜೆಂಡಾ, ಹಿಂದೂ ಒಲವಿನ ಮೇಲೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತಗಳು ಅವರ ಪರ ತಿರುಗಿದ್ವು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರು ಸ್ಪರ್ಧೆ ಮಾಡಿದರು. BJPಯಿಂದ ಪ್ರಹ್ಲಾದ್ ಜೋಶಿ ಅವರು ವಿನೋದ್ ಅಸೂಟಿಯನ್ನು ಸೋಲಿಸಿದ್ದಾರೆ. ಒಟ್ಟಾರೆಯಾಗಿ ಇವೆಲ್ಲ ಕೇಳಿದಾಗ ನೋಡಿದಾಗ 18ನೇ ಲೋಕಸಭಾ ಚುನಾವಣೆ ಬಹಳಷ್ಟು ಕುತೂಹಲವನ್ನು ಕೇಳಿಸುತ್ತೆ. ಯಾಕೆಂದರೆ 272 ಮ್ಯಾಜಿಕ್ ನಂಬರ್, 28 ಕ್ಷೇತ್ರಗಳು, 4 ಬೆಂಗಳೂರಿನಲ್ಲೇ MP ಸ್ಥಾನಗಳು, ನಮ್ಮ 28 ಕ್ಷೇತ್ರ, ಎಸ್ಪೆಷಲಿ ನಾನು ಕರ್ನಾಟಕ ರಾಜ್ಯದ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಭಾರತದಲ್ಲಿ 543 ಸ್ಥಾನಗಳಿಗೆ ನಡೆದಂಥ ಒಂದು ದೊಡ್ಡ ಜಿದ್ದಿನ ಹೋರಾಟ ಅಂತಲೇ ಹೇಳ್ಬೋದು. 64.2 ಕೋಟಿ ಜನರು ಮತದಾನ ಮಾಡಿದ್ದು 80 ದಿನಗಳ ಕಾಲ ನಡೆದ ಚುನಾವಣೆ ಅಂತೂ ಲೋಕ ತೀರ್ಪು ಹೊರಗೆ ಬಿದ್ದಿದೆ. ಅಬ್ಕಿ ಬಾರ್ 400 ಪಾರ್ ಅಂತ ಪದೇ ಹೇಳ್ತಾ ಇದ್ದಂಥ ಮಾತುಗಳು ಸುಳ್ಳಾಗಿದೆ. ಆದರೆ ಯಾರು ಪಕ್ಷವನ್ನು ರಚನೆ ಮಾಡ್ತಾರೆ ಅನ್ನೋ ಕುತೂಹಲ ಕೇಳಿರೋದು. ಜೊತೆಗೆ ಕರ್ನಾಟಕದಲ್ಲಿ ಇದೆಲ್ಲ ನೋಡಿದ್ರಲ್ಲ, ಇಲ್ಲಿವರೆಗಿನ ಲಿಸ್ಟನ್ನು ಒಟ್ಟಾರೆಯಾಗಿ BJP 17, ಕಾಂಗ್ರೆಸ್ 9, JDS 2 ಸ್ಥಾನಗಳನ್ನು ಗೆದ್ದು ಬೀಗಿರೋದು. ಇದೇ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.